ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅಂದ್ರೆ ಏನು ಮತ್ತು ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಇವೆರಡಕ್ಕೂ ಇರುವಂತಹ ಡಿಫರೆನ್ಸ್ ಏನು? ಒಂದು ವೇಳೆ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫುಲ್ ಟೈಮ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಬೇಕು ಅನ್ಕೊಂತಿದ್ರೆ, ಅಥವಾ ಜಾಬ್ ಹೋಲ್ಡರ್ ಆಗಿದ್ರೆ, ಕಾಲೇಜ್ ಡ್ರಾಪ್ ಔಟ್ ಆಗಿದ್ರೆ, ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ, ಹೌಸ್ ವೈಫ್ ಆಗಿದ್ರೆ, ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದು ನೀವೇನಾದ್ರೂ ಟ್ರೇಡಿಂಗ್ ಮಾಡೋದಕ್ಕೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಗೆ ಫುಲ್ ಟೈಮ್ ಸಿಗ್ತಿದೆ ಅನ್ನೋದಾದ್ರೆ ನೀವು ಟ್ರೇಡಿಂಗ್ ಮಾಡ್ಬೇಕಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಈ ಟ್ರೇಡಿಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ತುಂಬ ಜನ ಏನು ಅನ್ಕೊಂತಾರೆ ಅಂದರೆ, ಟ್ರೇಡಿಂಗ್ ಅಂದ ತಕ್ಷಣ ಒಂದು ಲೆವೆಲ್ ಬಂದಮೇಲೆ ಸೆಲ್ ಮಾಡೋದು, ಅಥವಾ ಒಂದು ಲೆವೆಲ್ನಲ್ಲಿ ಇದ್ದರೆ ಬೈ ಮಾಡೋದು, ಚಾರ್ಟ್ನ ನೋಡೋದು, ಇಲ್ಲ ಯೂಟ್ಯೂಬಲ್ಲಿ ಲೈವಲ್ಲಿ ಹೋಗಿ ನೋಡಿಕೊಂಡು ಅವ್ರೇನು ಮಾಡ್ತಾರೆ ಅದನ್ನು ಮಾಡೋದು ಅಂತ ಅನ್ಕೊತಾರೆ. ಆದರೆ ಇವೆಲ್ಲನೂ ಸಹ ಈ ಟ್ರೇಡಿಂಗಲ್ಲಿ ಜಸ್ಟ್ 20% ಮಾತ್ರನೇ. ಉಳಿದಿರುವಂತಹ 80% ಅನ್ನೋದು ನಿಮ್ಮ ಮೈಂಡ್ ಸೆಟ್ ಆಗಿರುತ್ತೆ, ಅಂದರೆ ಟ್ರೇಡಿಂಗ್ ಸೈಕಾಲಜಿ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟು ಟ್ರೇಡಿಂಗಲ್ಲಿ. ಈ ಟ್ರೇಡಿಂಗ್ ಅನ್ನೋದು ಒಂದು ಡಿಜಿಟಲ್ ಬಿಸ್ನೆಸ್ ಆಗಿರುತ್ತೆ. ಅಂದರೆ ನಿಮ್ಮ ಹತ್ರ ಇರುವಂತಹ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡಿ ನಿಮಗಿರುವಂತಹ ನಾಲೆಡ್ಜ್ ಮತ್ತು ಸ್ಕಿಲ್ಸ್ನ ಪ್ರಕಾರ ನೀವೊಂದು ಕಂಪನಿಯ ಶೇರ್ಸ್ ಅಥವಾ ಒಂದು ಅಸೆಟ್ನ ಶೇರ್ನ ಅನಾಲಿಸಿಸ್ ಮಾಡಿ ಆ ಪ್ರೈಸ್ ಅನ್ನೋದು ಅಪ್ ಸೈಡ್ ಹೋಗುತ್ತೆ ಅಥವಾ ಡೌನ್ ಸೈಡ್ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿ ಅದರಲ್ಲಿ ಎಂಟ್ರಿ ತಗೊಂಡು ಲಾಸಸ್ ಅಥವಾ ಪ್ರಾಫಿಟ್ಸ್ನ ಬುಕ್ ಮಾಡೋದನ್ನ ಟ್ರೇಡಿಂಗ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ನೀವೊಬ್ಬ ಟ್ರೇಡರ್ ಆಗಬೇಕು ಅಥವಾ ಟ್ರೇಡಿಂಗ್ನ ಮಾಡಬೇಕು ಅನ್ನೋದಾದರೆ ನೀವು ತುಂಬ ಹೈಲಿ ಸ್ಕಿಲ್ಫುಲ್ ಆಗಬೇಕಾಗಿರುತ್ತೆ. ಏಕೆಂದರೆ ಈ ಮಾರ್ಕೆಟ್ ಓಪನಿಂಗ್ ಟೈಮ್ಸಲ್ಲಿ ನೀವು ಆ ಮಾರ್ಕೆಟ್ ಮುಂದೆನೇ ಕುಳಿತು, ಅಂದರೆ ಚಾರ್ಟ್ ಮುಂದೆನೇ ಕುಳಿತು ನೀವು ಪ್ರತಿ ಕ್ಷಣ ಅದನ್ನು ಅನಾಲಿಸಿಸ್ ಮಾಡಿ, ಅಂದರೆ ಮಾರ್ಕೆಟ್ ಅನ್ನೋದು ಪ್ರೆಸೆಂಟ್ ಸಪೋರ್ಟ್ ಫೇಸ್ ಮಾಡ್ತಿದೆಯಾ ಅಥವಾ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆಯಾ, ಇಲ್ಲ ಯಾವುದಾದ್ರೂ ಚಾರ್ಟ್ ಬ್ರೇಕ್ಔಟ್ ಮಾಡ್ತಿದೆಯಾ ಅಥವಾ ಯಾವುದಾದ್ರೂ ನ್ಯೂಸ್ ಇದೆಯಾ ಅನ್ನೋದ್ರ ಬಗ್ಗೆ ಹಲವಾರು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನೀವು ಟ್ರೇಡನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಟ್ರೇಡಿಂಗ್ ಅನ್ನೋದು ತುಂಬ ಹೈಲಿ ರಿಸ್ಕ್ ಆಗಿರುತ್ತೆ. ಏಕೆಂದರೆ ನೀವೊಂದು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡ್ದಿರಾ ನೀವು ರ್ಯಾಂಡಮ್ ಆಗಿ ಎಷ್ಟಂದರೆ ಅಷ್ಟು ಕ್ವಾಂಟಿಟಿಯಲ್ಲಿ ಟ್ರೇಡ್ನ ಮಾಡೋದಾದರೆ ಒಂದು ಮಿಸ್ಟೇಕಿಂದ ನಿಮ್ಮ ಹತ್ರ ಇರುವಂತಹ ಎಲ್ಲ ದುಡ್ಡನ್ನು ಸಹ ನೀವು ಒಂದೇ ಟ್ರೇಡಲ್ಲಿ ಕಳ್ಕೊಳ್ಳುವ ಅವಕಾಶ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ. ಏಕೆಂದರೆ ಬಿಗಿನರ್ಸ್ಗೆ ಅವರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ನೀವು ಒಂದು ಟ್ರೇಡಲ್ಲಿ ಎಂಟ್ರಿ ತೊಗೊಂಡ್ರೆ ಅದೇನಾದರೂ ಲಾಸ್ ಬರ್ತಿದ್ರೆ ನೀವು ಆ ಲಾಸನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಮತ್ತೆ ಅದು ಪ್ರಾಫಿಟ್ಗೆ ಬರಲಿ ಅಂತ ವೆಯ್ಟ್ ಮಾಡಿ ಆ ಲಾಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಆಗಿರೋ ಲಾಸ್ನ ಹೇಗಾದರೂ ಮಾಡಿ ರಿಕವರ್ ಮಾಡಬೇಕು ಅಂತೇಳಿ ನೀವು ಮತ್ತೆ ಓವರ್ ಟ್ರೇಡಿಂಗ್ ಮಾಡಿ ನಿಮ್ಮ ಲಾಸ್ನ ಇನ್ನೂ ಹೆಚ್ಚು ಮಾಡ್ಕೊತೀರ ಹೊರತು ನೀವು ಯಾವುದೇ ಕಾರಣಕ್ಕೂ ಸಹ ಪ್ರಾಫಿಟ್ ಅನ್ನೋದು ಮಾಡೋದಿಲ್ಲ. ಆದ್ದರಿಂದ ನೀವು ಟ್ರೇಡ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಪ್ರಾಪರ್ ನಾಲೆಡ್ಜ್ನ ಗೇನ್ ಮಾಡಿ ಪ್ರತಿಯೊಂದನ್ನು ಸಹ ಡಿಫೈನ್ ಮಾಡಿಕೊಂಡು ಅನಂತರ ಮಾತ್ರವೇ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿ. ಏಕೆಂದರೆ ಈ ಮಾರ್ಕೆಟ್ಸಲ್ಲಿ ನಿಮ್ಮ ಸ್ಕಿಲ್ಸ್ ಮತ್ತು ನಿಮ್ಮ ನಾಲೆಡ್ಜ್ ಅನ್ನೋದು ವರ್ಕ್ ಆಗುತ್ತೆ ಹೊರತು ನಿಮ್ಮ ಎಮೋಷನ್ಸ್ ಅನ್ನೋದು ವರ್ಕ್ ಆಗೋದಿಲ್ಲ. ತುಂಬ ಜನ ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಬರ್ತಾರೆ ಅನ್ನೋದಾದರೆ ಇಂಪಾರ್ಟೆಂಟಾಗಿ ದುಡ್ಡು ಮಾಡೋದಕ್ಕೆ. ಅಂದರೆ ಅವರು ನ್ಯೂಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತಾರೆ, ಇಂತಹ ಒಬ್ಬ ವ್ಯಕ್ತಿ ಇಷ್ಟು ವರ್ಷಗಳ ಹಿಂದೆ ಇಂಥ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ದ, ಅದೀಗ ಇಷ್ಟು ಕೋಟಿ ಆಗಿದೆ ಅಂತಹ ನ್ಯೂಸ್ಗಳನ್ನು ಕೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಮಾಡಬೇಕು, ನಾವು ಕೂಡ ದುಡ್ಡನ್ನ ಅರ್ನ್ ಮಾಡಬೇಕು ಅಂತೇಳಿ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇಂಪಾರ್ಟೆಂಟಾಗಿ ಫೈನಾನ್ಷಿಯಲ್ ಫ್ರೀಡಮ್ನ ತಗೊಳ್ಳೋದಕ್ಕೆ ಕೂಡ ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ. ಇನ್ನು ನೀವೇನಾದರೂ ಪ್ರೊಫೆಷನಲ್ ಟ್ರೇಡರ್ ಆದರೆ ನಿಮಗೆ ಯಾವುದೇ ರೀತಿಯ ಪ್ರೆಷರ್ ಇರೋದಿಲ್ಲ. ಅಂದರೆ ನಿಮ್ಮ ಓನ್ ಬಾಸ್ ನೀವೇ ಆಗಿರ್ತೀರ. ನೀವು ಯಾವುದೇ ರೀತಿಯ ಸಮಾಧಾನನ ಯಾರಿಗೂ ಹೇಳ್ಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದ್ದು ಅದಕ್ಕೊಂದು ವೈಫೈ ನೆಟ್ವರ್ಕ್ ಇದ್ರೆ ನೀವು ಈ ಭೂಮಿ ಮೇಲಿಂದ ಎಲ್ಲಿಂದ ಬೇಕಾದರೂ ನಿಮ್ಮ ವರ್ಕ್ನ ಮಾಡ್ಬೋದು. ನಿಮ್ಗೇನಾದರೂ ಇಷ್ಟ ಇದ್ರೆ ನೀವು ಟ್ರೇಡ್ ಮಾಡ್ಬೋದು, ಇಲ್ಲ ನೀವು ರೆಸ್ಟ್ ತಗೊಬೋದು. ನಿಮಗೆ ಯಾವುದೇ ರೀತಿಯ ಪ್ರೆಷರ್ ಅನ್ನೋದು ಇರೋದಿಲ್ಲ. ಈ ಟ್ರೇಡಿಂಗ್ನ ಪ್ರಾಪರ್ ನಾಲೆಡ್ಜಿಂದ, ಪ್ರಾಪರ್ ಸ್ಕಿಲ್ಸಿಂದ ಒಂದು ಪ್ರಾಪರ್ ವೇಯಲ್ಲಿ ನೀವು ಯೂಸ್ ಮಾಡೋದಾದರೆ ಇದರಲ್ಲಿರೋ ದುಡ್ಡು ಅನ್ನೋದು ನೀವು ಕನ್ಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅಷ್ಟು ದುಡ್ಡು ಅನ್ನೋದು ಇರುತ್ತೆ. ಆದ್ರಿಂದನೇ ತುಂಬ ಜನ ಈ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಇನ್ನು ಬಿಗಿನರ್ಸ್ ಹತ್ರ ಇನಿಷಿಯಲ್ ಫೇಸಲ್ಲಿ ದುಡ್ಡು ಅನ್ನೋದು ಇರುತ್ತೆ, ಆದರೆ ಅವ್ರ ಹತ್ರ ಪ್ರಾಪರ್ ನಾಲೆಡ್ಜ್ ಇಲ್ದಿರ, ಪ್ರಾಪರ್ ಸ್ಕಿಲ್ಸ್ ಇಲ್ದಿರ ಅವ್ರ ಹತ್ರ ಇರುವಂತಹ ಎಲ್ಲ ದುಡ್ಡನ್ನು ಸಹ ಅವರು ಕಳ್ಕೊತಾರೆ. ಫ್ಯೂಚರಲ್ಲಿ ಅವರು ನಾಲೆಡ್ಜ್ನ ಗೇನ್ ಮಾಡಿ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಅವ್ರು ಟ್ರೇಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವ್ರ ಹತ್ರ ಕ್ಯಾಪಿಟಲ್ ಅನ್ನೋದು ಇರೋದಿಲ್ಲ. ಆದ್ರಿಂದ ನೀವು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ನಿಮ್ಮ ಹತ್ರ ಇರೋ ದುಡ್ಡನ್ನ ನೀವು ಯಾವುದೇ ಕಾರಣಕ್ಕೂ ಲಾಸ್ ಆಗಬಾರ್ದು ಅಂತಲ್ಲ. ನಿಮ್ಗೆ ಯಾವುದೇ ಒಂದು ವಿಷಯ ಮೇಲೆ ನಿಮ್ಗೆ ಅದ್ರ ಮೇಲೆ ನಾಲೆಡ್ಜ್ ಬರಬೇಕು ಅನ್ನೋದಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರನೇ ಅದರಿಂದ ನಾಲೆಡ್ಜ್ ಅನ್ನೋದು ಗೇನ್ ಆಗೋದು. ನೀವು 10 ಸತಿ ಒಂದು ವಿಷಯನ ಕೇಳೋ ಬದಲು ಒಂದು ಸಾರಿ ಅದನ್ನ ಮಾಡಿದ್ರೆ ನಿಮಗೆ ಬರೋ ನಾಲೆಡ್ಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಈಗ ಅನ್ಕೊಳ್ಳಿ, ಎ ಮತ್ತು ಬಿ ಅನ್ನೋ ಇಬ್ರು ಬಿಗಿನರ್ಸ್ ಇರ್ತಾರೆ. ಇಬ್ಬರ ಹತ್ರನೂ ಒಂದೊಂದು
ಒಂದೊಂದು ಲಕ್ಷ ಕ್ಯಾಪಿಟಲ್ ಇರುತ್ತೆ. ಎ ಪರ್ಸನ್ ಏನ್ ಮಾಡ್ತಾನೆ, ಅವನ ಹತ್ರ ಇರೋ ಕ್ಯಾಪಿಟಲ್ ನ ಯಾವುದೇ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಿರ ಅವನು ಟ್ರೇಡಿಂಗ್ ನ ಮಾಡ್ತಾನೆ. ಇದರಿಂದ ಅವನ ಹತ್ರ ಇರುವ ಎಲ್ಲಾ ಕ್ಯಾಪಿಟಲ್ ನ ಅವನು ಜಸ್ಟ್ 5 ಟ್ರೇಡ್ಸ್ ಅಲ್ಲೇ ಲಾಸ್ ಆಗೋಗ್ತಾನೆ. ಇನ್ನು ಡಿ ಅನ್ನೋ ಪರ್ಸನ್ ಏನ್ ಮಾಡ್ತಾನೆ, ಪರ್ ಟ್ರೇಡ್ ಗೆ 2% ಮಾತ್ರ ರಿಸ್ಕ್ ತಗೊಂಡು, ಅಂದ್ರೆ 2,000 ರಿಸ್ಕ್ ತಗೊಂಡು ಟ್ರೇಡಿಂಗ್ ನ ಮಾಡ್ತಾನೆ. ಇದರಿಂದ ಅವನು 50 ಟ್ರೇಡ್ ಮಾಡಾದ್ಮೇಲೆ ಅವನ ಹತ್ರ ಇರೋ ಕ್ಯಾಪಿಟಲ್ ಅನ್ನೋದು ಅವನು ಲಾಸ್ ಆಗ್ತಾನೆ. ಈಗ ನೀವೇ ಹೇಳಿ, ಪರ್ಸನ್ ಎ ಜಾಸ್ತಿ ನಾಲೆಡ್ಜ್ ನ ಗೇನ್ ಮಾಡಿರ್ತಾನ, ಪರ್ಸನ್ ಬಿ ಅನ್ನೋನು ಜಾಸ್ತಿ ನಾಲೆಡ್ಜ್ ನ ಗೇನ್ ಮಾಡಿರ್ತಾನೆ. ಡೆಫಿನೆಟ್ ಆಗಿ ಪರ್ಸನ್ ಬಿ ಅನ್ನೋನು ಹೆಚ್ಚು ಎಕ್ಸ್ಪೀರಿಯನ್ಸ್ ತಗೊಂಡಿರ್ತಾನೆ, ಅದೇ ರೀತಿಯಲ್ಲಿ ಹೆಚ್ಚು ನಾಲೆಡ್ಜ್ ನ ಗೇನ್ ಮಾಡಿರ್ತಾನೆ. ಯಾಕೆಂದ್ರೆ ಅವನು 50 ಟ್ರೇಡ್ಸ್ ನ ಮಾಡಿರೋದ್ರಿಂದ ಅವನು ಮಾರ್ಕೆಟ್ ಅಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲಾ ಮಾರ್ಕೆಟ್ ಫೇಸಸ್ ನ ಅವನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾನೆ. ಅಂದ್ರೆ ಸೈಡ್ ವೇಸ್ ಆಗ್ಲಿ, ಡೌನ್ ಟ್ರೆಂಡ್ ಆಗ್ಲಿ, ಅಪ್ ಟ್ರೆಂಡ್ ಆಗ್ಲಿ, ಬ್ರೇಕ್ಔಟ್ಸ್ ಆಗ್ಲಿ, ಈ ರೀತಿಯ ಮಾರ್ಕೆಟ್ ಕಂಡೀಷನ್ಸ್ ನ ಅವನು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಅವನಿಗೆ ನಾಲೆಡ್ಜ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಅವನು ಪ್ರೆಸೆಂಟ್ 50 ಟ್ರೇಡ್ಸ್ ಅಲ್ಲಿ ಮಾಡಿರುವಂತಹ ಮಿಸ್ಟೇಕ್ಸ್ ನ ಅವನು ಐಡೆಂಟಿಫೈ ಮಾಡಿ ಅಪ್ಕಮಿಂಗ್ ಟ್ರೇಡ್ಸ್ ಅಲ್ಲಿ ಆ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿ ಅವನು ಟ್ರೇಡ್ ಮಾಡೋದಾದ್ರೆ ಅವನು ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ. ಆದ್ರಿಂದ ಲಾಸ್ ಆಗೋದು ತಪ್ಪಿಲ್ಲ, ಕ್ಯಾಲ್ಕುಲೇಟೆಡ್ ಆಗಿ ಲಾಸ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಲಾಸ್ ಆಗುವಂತ ದುಡ್ಡನ್ನ ನೀವು ಟೆನ್ಷನ್ ತಗೊಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಕಲ್ತ್ಕೊಳೋದಿಕ್ಕೆ ನೀವು ಮಾರ್ಕೆಟ್ಗೆ ಪೇ ಮಾಡ್ತಿರೋ ಫೀಸ್ ಅಂತ ತಿಳ್ಕೋಬಹುದು. ಇಲ್ಲ ನೀವೇನಾದ್ರೂ ಆಲ್ರೆಡಿ ಟ್ರೇಡ್ ಮಾಡಿ ಪ್ರೆಸೆಂಟ್ ಲಾಸ್ ನ ಫೇಸ್ ಮಾಡ್ತಿದ್ರೆ ನಿಮ್ ಆಗಿರುವಂತಹ ಎಲ್ಲಾ ಲಾಸ್ ನ ಮರ್ತೋಗಿ ನೀವು ಪ್ರೆಸೆಂಟ್ ಮಾಡ್ತಿರೋ ಟ್ರೇಡಿಂಗ್ ನ ಸ್ಟಾಪ್ ಮಾಡಿ ನೀವು ನಿಮ್ಮ ನಾಲೆಡ್ಜ್ ನ ಮತ್ತೆ ನಿಮ್ಮ ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಟೈಮ್ ನ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ ಪ್ರೀವಿಯಸ್ ಆಗಿ ಆಗಿರುವಂತಹ ಎಲ್ಲಾ ಲಾಸ್ ನ ಸಹ ಈವನ್ ಒಂದೇ ಟ್ರೇಡ್ ಅಲ್ಲಿ ರಿಕವರ್ ಮಾಡುವಂತಹ ಪೊಟೆನ್ಶಿಯಲ್ ಅನ್ನೋದು ಈ ಟ್ರೇಡಿಂಗ್ ಗೆ ಇದೆ. ಆದ್ರೆ ಇದಕ್ಕೆ ನಾಲೆಡ್ಜ್ ಮತ್ತೆ ಸ್ಕಿಲ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಬಿಗಿನರ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂದ್ರೆ, ಟ್ರೇಡಿಂಗ್ ಮಾಡೋದಕ್ಕೆ ಅವ್ರ ಎಮರ್ಜೆನ್ಸಿ ಫಂಡ್ಸ್ ನ ಅಥವಾ ಸೇವಿಂಗ್ಸ್ ನ ಇಲ್ಲಾಂದ್ರೆ ಎಲ್ಲಾದ್ರೂ ಲೋನ್ ಮಾಡಿ ಟ್ರೇಡಿಂಗ್ ಮಾಡೋದಕ್ಕೆ ತಗೊಂಡ್ಬರ್ತಾರೆ. ಇದು ಅವರ ಟ್ರೇಡಿಂಗ್ ಕೆರಿಯರ್ ಅಲ್ಲೇ ಒಂದು ವರಸ್ಟ್ ಡಿಸಿಷನ್ ಆಗೋ ಚಾನ್ಸ್ ಇರುತ್ತೆ. ಯಾಕೆಂದ್ರೆ ನೀವು ಈ ರೀತಿ ತಂದಿರೋ ದುಡ್ಡು ಅನ್ನೋದು ನೀವು ಲಾಸ್ ಆದ್ರೆ ನಿಮ್ಮ ಮೈಂಡ್ ಮೇಲೆ ಪ್ರೆಷರ್ ಅನ್ನೋದು ಬೀಳುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಆಗಿರೋ ಲಾಸ್ ನ ಏನಾದ್ರೂ ಮಾಡಿ ರಿಕವರ್ ಮಾಡಬೇಕು ಅಂತ ಮಾತ್ರನೇ ನೀವು ಟ್ರೇಡ್ ಮಾಡ್ತಿರ್ತೀರಾ. ಇದರಿಂದ ನೀವು ಟ್ರೇಡಿಂಗ್ ನ ಲರ್ನಿಂಗ್ ಪರ್ಪಸ್ಗೆ ಮಾಡೋದಿಲ್ಲ, ಅದೇ ರೀತಿಯಲ್ಲಿ ನೀವು ನಾಲೆಡ್ಜ್ ಗೇನ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ, ಈ ಟ್ರೇಡಿಂಗ್ ಅನ್ನೋದು 20% ಮಾತ್ರನೇ ಈ ಟೆಕ್ನಿಕಲ್ ಮತ್ತು ಈ ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ವರ್ಕ್ ಆಗುತ್ತೆ. ಉಳಿದಿರುವಂತ 80% ಅನ್ನೋದು ನಮ್ಮ ಟ್ರೇಡಿಂಗ್ ಸೈಕಾಲಜಿ ಮೇಲೆನೇ ಇರುತ್ತೆ. ಆದ್ರಿಂದ EMI ಆಗಿ ತಂದು ಅಥವಾ ಸೇವಿಂಗ್ಸ್ ದುಡ್ಡನ್ನ ನೀವು ಯಾವುದೇ ಕಾರಣಕ್ಕೂ ಸಹ ಟ್ರೇಡಿಂಗಿಗೆ ತಗೊಬರಬಾರ್ದು. ಇನ್ನು ಟ್ರೇಡಿಂಗ್ಗೆ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಇರುವ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ ಇವೆರಡಕ್ಕೂ ದೊಡ್ಡ ಡಿಫ್ರೆನ್ಸ್ ಅನ್ನೋದು ಇದೆ. ಈಗ ಇನಿಷಿಯಲ್ ಫೇಸಲ್ಲಿ ನಾವೇನು ಮಾಡ್ತೀವಿ, ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಫಂಡ್ಸ್ನ ಆ್ಯಡ್ ಮಾಡಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಕಂಪ್ನಿಯ ಶೇರ್ಸ್ನ ಬೈ ಮಾಡ್ತೀವಿ. ಅದೇನಾದರೂ 2-3 ದಿನದಲ್ಲೇ ಪ್ರಾಫಿಟ್ ಬಂದರೆ ಅದನ್ನು ಸೆಲ್ ಮಾಡಾಕ್ತೀವಿ. ಇಲ್ಲ ಅದೇನಾದರೂ ಲಾಸಲ್ಲಿ ರನ್ ಆಗ್ತಿದ್ರೆ ಈವನ್ ಅದು ಪ್ರಾಫಿಟ್ ಬರೋವರೆಗೂ ಸಹ ಅದನ್ನು ಹೋಲ್ಡ್ ಮಾಡ್ತೀವಿ. ಹೀಗೆ ಮಾಡಿದ್ರೆ ಇದು ಟ್ರೇಡಿಂಗ್ ಆಗುತ್ತಾ ಅಥವಾ ಇನ್ವೆಸ್ಟ್ಮೆಂಟ್ ಆಗುತ್ತಾ? ಈ ರೀತಿ ಮಾಡಿದ್ರೆ ಇದು ಟ್ರೇಡಿಂಗು ಆಗೋದಿಲ್ಲ, ಇನ್ವೆಸ್ಟ್ಮೆಂಟು ಆಗೋದಿಲ್ಲ, ಇದೊಂದು ಗ್ಯಾಂಬ್ಲಿಂಗ್ ಆಗುತ್ತೆ. ಈ ರೀತಿಯಲ್ಲಿ ಮಾಡೋದಾದ್ರೆ ನೀವು ಹೆಚ್ಚು ದಿನ ಸ್ಟಾಕ್ ಮಾರ್ಕೆಟಲ್ಲಿ ಇರೋದಿಲ್ಲ, ಆದಷ್ಟು ಬೇಗ ಮಾರ್ಕೆಟಿಂದ ಹೊರಗಡೆ ಹೊಂಟೋಗ್ತೀರಾ. ಇನ್ನು ಈ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಇರುವ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಾದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಪ್ಲಸ್ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡಿದ್ರು ಅದು ಇನ್ನೂ ಆಕ್ಯುರೇಟ್ ಆಗಿರುತ್ತೆ. ಆದರೆ ಇಂಪಾರ್ಟೆಂಟ್ ಆಗಿ ಫಂಡಮೆಂಟಲ್ ಅನಾಲಿಸಿಸ್ ಆಗಿರುತ್ತೆ. ಯಾಕಂದ್ರೆ ಈ ಫಂಡಮೆಂಟಲ್ಸ್ ಅನ್ನೋದು ಪ್ರಾಪರ್ ಆಗಿ ನೀವು ಅನಾಲಿಸಿಸ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಟೈಮಲ್ಲಿ ಅದು ಲಾಸಲ್ಲಿದ್ದು ಓವರ್ ದ ಟೈಮಲ್ಲಿ ಅದು ಡೆಫಿನೆಟ್ ಆಗಿ ಪ್ರಾಫಿಟ್ ಅನ್ನೋದು ಕೊಟ್ಟೆ ಕೊಡುತ್ತೆ. ಯಾಕಂದ್ರೆ ಒಂದು ಕಂಪನಿ ಗ್ರೋತ್ ಆಗಬೇಕು, ಅದು ಬಿಸ್ನೆಸ್ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಟ್ರೇಡಿಂಗ್ ಮಾಡಬೇಕು ಅನ್ನೋದಾದ್ರೆ ಇಂಪಾರ್ಟೆಂಟ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಪ್ಲಸ್ ಟ್ರೇಡಿಂಗ್ ಸೈಕಾಲಜಿನ ಕಲಿಬೇಕಾಗಿರುತ್ತೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು 20% ಆಗಿರುತ್ತೆ, ಆದ್ರೆ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು 80% ಆಗಿರುತ್ತೆ. ಈ ಟ್ರೇಡಿಂಗ್ ಸೈಕಾಲಜಿ ಅಂದ್ರೆ ಡೆಫಿನೆಟ್ ಆಗಿ ಇದೆ ಅಂತ ಹೇಳೋದಿಕ್ಕಾಗೋದಿಲ್ಲ. ನೀವು ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿತಾ ನೀವು ಡಿಸಿಪ್ಲಿನ್ ಇಂದ ಕನ್ಸಿಸ್ಟೆನ್ಸ್ ಆಗಿ ಟ್ರೇಡಿಂಗ್ ನ ಮಾಡ್ತಾ ನಿಮ್ಮ ಟ್ರೇಡಿಂಗ್ ಸೈಕಾಲಜಿನ ಡೆವಲಪ್ ಮಾಡ್ಕೊಬೇಕಾಗಿರುತ್ತೆ. ಅಂದ್ರೆ ಈ ಟ್ರೇಡಿಂಗ್ ಸೈಕಾಲಜಿಲಿ ಹಲವಾರು ಫ್ಯಾಕ್ಟರ್ಸ್ ಇರ್ತವೆ. ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಮಾಡುವಂತ ಟೈಮಲ್ಲಿ ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದಾಗಿರ್ಬೋದು, ಈ ರೀತಿಯ ಹಲವಾರು ಫ್ಯಾಕ್ಟರ್ಸ್ ಸೇರಿದ್ರೆ ಅದು ಟ್ರೇಡಿಂಗ್ ಸೈಕಾಲಜಿ ಆಗಿರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಅದಕ್ಕೆ ಬೋನಸ್ ಆಗಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ಸಹ ಆಡ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಾದ್ರೆ, ಎಕ್ಸಾಂಪಲ್ ಅನ್ಕೊಳ್ಳಿ, ನೀವೊಂದು ಕಂಪ್ನಿನ ರಿಸರ್ಚ್ ಮಾಡಿದ್ದೀರಾ, ಅದ್ರ ಫಂಡಮೆಂಟಲ್ಸ್
ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ, ಅದು ಫ್ಯೂಚರ್ ಅಲ್ಲಿ ಗ್ರೋತ್ ಆಗುತ್ತೆ ಅಂತ ನಿಮ್ಗೆ ಫಂಡಮೆಂಟಲ್ಸ್ ಹೇಳ್ತಿದೆ. ಈಗ ನೀವು ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ನ ಆಡ್ ಮಾಡಿದ್ರೆ ಪ್ರೆಸೆಂಟ್ ಮಾರ್ಕೆಟ್ ಯಾವ ಫೇಸ್ ಅಲ್ಲಿ ಇದೆ, ಅಂದ್ರೆ ಅಕ್ಯುಮುಲೇಷನ್ ಝೋನ್ ಅಲ್ಲಿ ಇದೆಯಾ, ಡಿಸ್ಟ್ರಿಬ್ಯೂಷನ್ ಝೋನ್ ಅಲ್ಲಿ ಇದೆಯಾ, ಅಡ್ವಾನ್ಸಿಂಗ್ ಫೇಸ್ ಅಲ್ಲಿ ಇದೆಯಾ ಅಥವಾ ಡಿಕ್ಲೈನಿಂಗ್ ಫೇಸ್ ಅಲ್ಲಿ ಇದೆಯಾ ಅನ್ನೋದನ್ನ ನೀವು ತಿಳ್ಕೊಂಡು ನೀವೊಂದು ಪ್ರಾಪರ್ ಎಂಟ್ರಿನ ನೀವು ಪ್ಲಾನ್ ಮಾಡಬಹುದು. ಅಂದ್ರೆ ಎಕ್ಸಾಂಪಲ್ ಗೆ ಅನ್ಕೊಳ್ಳಿ, ನೀವು ಒಂದು ಕಂಪ್ನಿನ ಫಂಡಮೆಂಟಲ್ ರಿಸರ್ಚ್ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗಿದೆ, ಬಟ್ ಅದೇನಾಗಿದೆ ಪ್ರೆಸೆಂಟ್ ಆ ಸ್ಟಾಕ್ ಅನ್ನೋದು ಡೌನ್ ಟ್ರೆಂಡ್ ಅಲ್ಲಿ ಇದೆ. ಈಗ ನೀವು ಫಂಡಮೆಂಟಲ್ಸ್ ಜೊತೆಗೆ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ನ ಆಡ್ ಮಾಡಿ ಪ್ರೆಸೆಂಟ್ ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ನ 5 ಭಾಗಗಳಾಗಿ ಮಾಡಿ ಒಂದೊಂದು ಲೋವರ್ ಲಾಸ್ ಅಲ್ಲಿ ನೀವು ಒಂದೊಂದು ಎಂಟ್ರಿನ ತಗೊಬಹುದು. ಇದರಿಂದ ನಿಮ್ಗೆ ಆವರೇಜ್ ಪ್ರೈಸ್ ಮತ್ತೆ ಮಾರ್ಕೆಟ್ ಎಷ್ಟು ಕೆಳಗಡೆ ಹೋದ್ರು ಸಹ ಅಷ್ಟು ಲೋ ಅಲ್ಲಿ ಕೂಡ ನಿಮ್ಮದು ಒಂದು ಎಂಟ್ರಿ ಅನ್ನೋದು ಸಿಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಪ್ರಾಫಿಟ್ಸ್ ಅನ್ನೋದು ಕೂಡ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಇನ್ನು ಅದೇ ರೀತಿಯಲ್ಲಿ ನೀವು ಜಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಇಂದ ಮಾತ್ರನೇ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಯಾಕಂದ್ರೆ ನೀವು ಅನ್ಕೊಳ್ಳಿ, ಒಂದು ಸ್ಟಾಕ್ ಅಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಬ್ರೇಕ್ಔಟ್ ಕೊಟ್ಟಿದೆ ಅಥವಾ ರೆಸಿಸ್ಟೆನ್ಸ್ ನ ಬ್ರೇಕ್ ಆಗಿದೆ ಅಂತ ನೀವೇನಾದ್ರೂ ಎಂಟ್ರಿ ತಗೊಂಡ್ರೆ ಆ ಕಂಪನಿಯ ಫಂಡಮೆಂಟಲಿ ಇಯರ್ ಆನ್ ಇಯರ್ ಗ್ರೋತ್ ಅನ್ನೋದು ಡೌನ್ ಆಗ್ತಾ ಬರ್ತಾ ಇದ್ದು ಅವ್ರೇನಾದ್ರೂ ನೆಗೆಟಿವಿಟಿ ನ್ಯೂಸ್ ನ ಪೋಸ್ಟ್ ಮಾಡಿದ್ದಾರೆ ಅನ್ನೋದಾದ್ರೆ ನೀವು ತಗೊಂಡಿರೋ ಟ್ರೇಡ್ ಅನ್ನೋದು ಡೆಫಿನೆಟ್ ಆಗಿ ಲಾಸ್ ಆಗುತ್ತೆ. ಆದ್ರಿಂದ ಫಂಡಮೆಂಟಲ್ ಮಾತ್ರನೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಅದಕ್ಕೆ ಬೋನಸ್ ಆಗಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ನ ಆಡ್ ಮಾಡ್ಕೊಬಹುದು. ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಸಹ ಟೆಕ್ನಿಕಲ್ ಅನಾಲಿಸಿಸ್ ಇಂದ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಾರದು. ಇನ್ನು ಟ್ರೇಡಿಂಗ್ ನೋಡೋದಾದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಒಂದೇ ಅಲ್ಲ, ಪ್ಲಸ್ ಟ್ರೇಡಿಂಗ್ ಸೈಕಾಲಜಿ ಇವೆರಡು ಸಹ ಟ್ರೇಡಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ ನ ನೀವು ತಿಳ್ಕೊಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದ್ರೆ ಈ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಎಷ್ಟು ರೀತಿಯ ಕಾನ್ಸೆಪ್ಟ್ಸ್ ಇದಾವೆ ಅನ್ನೋದಾದ್ರೆ ಅದನ್ನೆಲ್ಲದನ್ನು ಸಹ ನೀವು ತಿಳ್ಕೊಳೋದಕ್ಕೆ ನಿಮ್ಮ ಲೈಫ್ ಟೈಮ್ ಅನ್ನೋದು ಬೇಕಾಗುತ್ತೆ. ಆದ್ರಿಂದ ನಿಮ್ಮ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಗೆ ಯೂಸ್ ಆಗುವಂತಹ ಕಾನ್ಸೆಪ್ಟ್ಸ್ ನ ಮಾತ್ರ ನೀವು ತಿಳ್ಕೊಬೇಕಾಗಿರುತ್ತೆ. ಅಂದ್ರೆ ಎಕ್ಸಾಂಪಲ್, ನೀವು ಏನಾದರೂ ಒಂದು ಕಾನ್ಸೆಪ್ಟ್ ನ ತಿಳ್ಕೊತಾ ಇದ್ದೀರಾ ಅನ್ನೋದಾದ್ರೆ ಆ ಕಾನ್ಸೆಪ್ಟ್ ಅನ್ನೋದು ನಿಮ್ಮ ಟ್ರೇಡಿಂಗ್ ನ ಎಕ್ಸಿಟ್ ಸಿಸ್ಟಮ್ ಯೂಸ್ ಆಗಬೇಕು ಅಥವಾ ಎಂಟ್ರಿ ಸಿಸ್ಟಮ್ ಯೂಸ್ ಆಗಬೇಕು ಅಥವಾ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ನ ಪ್ಲೇಸ್ ಮಾಡೋದಕ್ಕೆ ಯೂಸ್ ಆಗಬೇಕು. ಅಷ್ಟೇ ಹೊರತು ಯಾವುದೇ ಯೂಸ್ ಇಲ್ಲ ಅಂದ್ರೆ ನೀವು ಕಲ್ತ್ಕೊಂಡು ವೇಸ್ಟ್ ಆಗುತ್ತೆ. ಈ 3 ಯೂಸ್ ಇರುವಂತಹ ನೀವು ಯಾವುದೇ ಕಾನ್ಸೆಪ್ಟ್ ಸಹ ನೀವು ತಿಳ್ಕೊಬಹುದು. ಇನ್ನು ಟ್ರೇಡಿಂಗ್ ಅಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಆಫ್ ಟ್ರೇಡಿಂಗ್ಸ್ ಅನ್ನೋದು ಇದಾವೆ. ಅದರಲ್ಲಿ ಮೊದಲನೇದು ಡೇ ಟ್ರೇಡಿಂಗ್, ಎರಡನೇದು ಸ್ಕ್ಯಾಲ್ಪಿಂಗ್, ಮೂರನೇದು ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್. ಇನ್ನೂ ಹೆಚ್ಚು ಟ್ರೇಡಿಂಗ್ ಟೈಪ್ಸ್ ಇದಾವೆ, ಬಟ್ ಅವು ನಮ್ಗೆ ಅಷ್ಟೊಂದು ಯೂಸ್ಫುಲ್ ಇಲ್ಲ. ಸೇಮ್ ಇವೇ ಟ್ರೇಡ್ಸ್ ನ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ ಅಷ್ಟೇ. ಆದ್ರೆ ಮೇಜರ್ ಆಗಿ ಇವು 3 ಮಾತ್ರನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಇಂಟ್ರಾಡೇ ಅಥವಾ ಡೇ ಟ್ರೇಡಿಂಗ್ ಅನ್ನೋದಾದ್ರೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಅಥವಾ ಒಂದು ಅಸೆಟ್ ಅಲ್ಲಿ ಪರ್ ಡೇಗೆ ಬರುವಂತಹ ಮೂವ್ಮೆಂಟ್ ನ 1 ಅಥವಾ 2 ಟ್ರೇಡ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡೋದನ್ನ ಇಂಟ್ರಾಡೇ ಅಥವಾ ಡೇ ಟ್ರೇಡಿಂಗ್ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಒಂದು ದಿನಕ್ಕೆ ಎಷ್ಟು ಮೂವ್ಮೆಂಟ್ ಬರುತ್ತೋ ಅಷ್ಟು ಮೂವ್ಮೆಂಟ್ ನ ಕ್ಯಾಪ್ಚರ್ ಮಾಡ್ಕೊಳೋದನ್ನ ಇಂಟ್ರಾಡೇ ಅಂತ ಕರೀತಾರೆ. ಈ ಇಂಟ್ರಾಡೇದಲ್ಲಿ ನೀವು ಟ್ರೇಡಿಂಗ್ ಮಾಡೋದ್ರಿಂದ ನಿಮ್ಗೆ 5x ಲಿವರೇಜ್ ಅನ್ನೋದು ಕೂಡ ಸಿಗುತ್ತೆ ನಿಮ್ಮ ಬ್ರೋಕರ್ ಅಕೌಂಟ್ ಅಲ್ಲಿ. ಈ ಲಿವರೇಜ್ ಅಂದ್ರೆ ಏನು ಮತ್ತೆ ಈ ಬೆಸ್ಟ್ ಬ್ರೋಕರ್ಸ್ ಏದು ಅನ್ನೋದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಇಂಟ್ರಾಡೇ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಲಿವರೇಜ್ ಅನ್ನೋದು ಸಿಗುತ್ತೆ ಅಪ್ ಟು 5x ವರೆಗೂ. ಈ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನೀವು ಪರ್ ಡೇಗೆ 1 ಅಥವಾ 2 ಟ್ರೇಡ್ಸ್ ಮಾತ್ರ ಮ್ಯಾಕ್ಸಿಮಮ್ ಮಾಡೋಕೆ ಚಾನ್ಸಸ್ ಇರುತ್ತೆ. ಇನ್ನು ಈ ಎರಡನೇದು ನೋಡೋದಾದ್ರೆ ಸ್ಕ್ಯಾಲ್ಪಿಂಗ್ ಆಗಿರುತ್ತೆ. ಈ ಸ್ಕ್ಯಾಲ್ಪಿಂಗ್ ಅನ್ನೋದು ತುಂಬಾ ಹೈಲಿ ರಿಸ್ಕ್ ಆಗಿರುತ್ತೆ. ಇನ್ನು ಇದಕ್ಕೆ ತುಂಬಾ ಸ್ಕಿಲ್ಫುಲ್ ಇರಬೇಕಾಗುತ್ತೆ. ಏಕೆಂದ್ರೆ ಈ ಸ್ಕ್ಯಾಲ್ಪಿಂಗ್ ಅನ್ನೋದು ಜಸ್ಟ್ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಅಥವಾ ಈವನ್ ಸೆಕೆಂಡ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ವಿತಿನ್ ಸೆಕೆಂಡ್ಸ್ ಅಲ್ಲಿ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವರು ಕ್ವಾಂಟಿಟಿ ಅನ್ನೋದು ಜಾಸ್ತಿ ತಗೊಂತಾರೆ, ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅನ್ನೋದು ತುಂಬಾ ಕಮ್ಮಿಯಾಗಿ ಇಟ್ಕೊಂತಾರೆ. ಇದರಿಂದ ಆ ಟ್ರೇಡ್ಸ್ ಅನ್ನೋದು ಈವನ್ ಸೆಕೆಂಡ್ಸ್ ಅಲ್ಲೂ ಸಹ ಎಕ್ಸಿಕ್ಯೂಟ್ ಆಗೋಗುತ್ತೆ. ಅಂದ್ರೆ ಪರ್ ಡೇಗೆ ಮ್ಯಾಕ್ಸಿಮಮ್ ಅವರು 20 ಇಂದ 30 ಅಥವಾ 100 ಟ್ರೇಡ್ಸ್ ಕೂಡ ಪರ್ ಡೇಗೆ ಈ ಸ್ಕ್ಯಾಲ್ಪಿಂಗ್ ಅಲ್ಲಿ ಮಾಡ್ತಾರೆ. ಇದು ತುಂಬಾ ರಿಸ್ಕಿ ಆಗಿರುತ್ತೆ. ನೀವು ತುಂಬಾ ನಾಲೆಡ್ಜ್ ಇದ್ದು ನೀವು ಹೈಲಿ ಸ್ಕಿಲ್ಫುಲ್ ಆಗಿದೆ ಮಾತ್ರನೇ ಈ ಸ್ಕ್ಯಾಲ್ಪಿಂಗ್ ನ ಮಾಡಬೇಕಾಗಿರುತ್ತೆ. ಇನ್ನು ಮೂರನೇದು ಪೊಸಿಷನಲ್ ಅಥವಾ ಸ್ವಿಂಗ್ ಟ್ರೇಡಿಂಗ್. ಅಂದ್ರೆ ಇದೇನಾಗುತ್ತೆ ಅಂದ್ರೆ ಇಂಟ್ರಾಡೇ ಅನ್ನೋದು ಪರ್ ಡೇ ಮೂವ್ಮೆಂಟ್ ನ ಕ್ಯಾಪ್ಚರ್ ಮಾಡಿದ್ರೆ, ಸ್ಕ್ಯಾಲ್ಪಿಂಗ್ ಅಲ್ಲಿ ಪರ್ ಮಿನಿಟ್ ಅಥವಾ ಪರ್ ಅವರ್ಸ್ ಅಲ್ಲಿ ಮೂವ್ಮೆಂಟ್ ನ ಕ್ಯಾಪ್ಚರ್ ಮಾಡೋದಾದ್ರೆ, ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ ಪರ್ ವೀಕ್ ಆಗ್ಬೋದು, ಪರ್ ಮಂತ್ ಆಗ್ಬೋದು. ಅಂದ್ರೆ 1 ದಿನಕ್ಕಿಂತ ಹೆಚ್ಚು 1 ವರ್ಷಕ್ಕಿಂತ ಕಡಿಮೆ ಈ ಮಧ್ಯದಲ್ಲಿ ನೀವು ಒಂದು ಟ್ರೇಡ್ ನ ಬೈ ಮಾಡಿ ಹೋಲ್ಡ್ ಮಾಡಿ ಸೆಲ್ ಮಾಡೋದಾದ್ರೆ ಅದನ್ನ ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಈ ಟ್ರೇಡ್ ನ ಮಾಡೋದಕ್ಕೆ ನಿಮ್ಗೆ ಕ್ಯಾಪಿಟಲ್ ಅನ್ನೋದು ಹೆಚ್ಚಾಗಿ ರಿಕ್ವೈರ್ ಆಗುತ್ತೆ. ಏಕೆಂದ್ರೆ ನೀವು ಡೆಲಿವರಿಯಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಲಿವರೇಜ್ ಅನ್ನೋದು ಸಿಗೋದಿಲ್ಲ ಈ ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ. ಇದರಿಂದ ನಿಮ್ಗೆ ಪ್ರಾಫಿಟ್ಸ್ ಕೂಡ ಜಸ್ಟ್ ನೀವು 4% ಇಂದ 10% ಮಾತ್ರನೇ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಪರ್ ಟ್ರೇಡ್ ಗೆ. ಹಂಗಂದ್ರೆ ಸ್ಕ್ಯಾಲ್ಪಿಂಗ್ ಮತ್ತೆ ಇಂಟ್ರಾಡೇ ಟ್ರೇಡಿಂಗ್ ಗೆ ಬೆಸ್ಟ್ ಆಗಿರುತ್ತೆ. ಇದರಲ್ಲೇ
ಹೆಚ್ಚು ಪ್ರಾಫಿಟ್ ಮಾಡ್ಕೊಬೋದು ಅಂತ ಅಲ್ಲ. ಯಾಕೆಂದ್ರೆ ಈ ಸ್ವಿಂಗ್ ಟ್ರೇಡ್ ಅಲ್ಲಿ ಟೈಮ್ ಟೇಕಿಂಗ್ ಟ್ರೇಡ್ಸ್ ಆಗಿರೋದ್ರಿಂದ ಇವರು ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಅನ್ನೋದು ಜಾಸ್ತಿ ಮಾಡ್ತಾರೆ. ಇವ್ರದ್ದು ವಿನ್ ರೇಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಟ್ರೇಡ್ಸ್ಗೆ ಕಂಪೇರ್ ಮಾಡಿದ್ರೆ. ಏಕೆಂದ್ರೆ ಈ ಇಂಟ್ರಾಡೇ ಅಥವಾ ಸ್ಕ್ಯಾಲ್ಪಿಂಗ್ ಅನ್ನೋದು ಎಷ್ಟು ಬೇಗ ಪ್ರಾಫಿಟ್ ಮಾಡ್ತಾರೋ ಅಷ್ಟೇ ಬೇಗ ಲಾಸ್ ಅನ್ನು ಕೂಡ ಹಾಕ್ತಾರೆ. ಆದರೆ ಈ ಸ್ವಿಂಗ್ ಟ್ರೇಡ್ಸ್ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ನಾವು ಫಾಲೋ ಮಾಡೋದಾದ್ರೆ ಸ್ವಲ್ಪ 1%, 2% ರಿಸ್ಕ್ ತಗೊಂಡು 5%, 10% ಸಹ ಅವರು ಪ್ರಾಫಿಟ್ಸ್ನ ಮಾಡ್ತಾರೆ. ಅಂದರೆ ಅಪ್ ಟು 1:10 ಸಹ ಪ್ರಾಫಿಟ್ಸ್ ಮಾಡ್ಬೋದು ಲಾಂಗ್ ಟರ್ಮ್ ಅಲ್ಲಿ ಈ ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಅಲ್ಲಿ. ಅಷ್ಟೇ ಅಲ್ಲದೆ ಈ ಸ್ವಿಂಗ್ ಮತ್ತೆ ಪೊಸಿಷನಲ್ ಟ್ರೇಡ್ಸ್ ಅಲ್ಲಿ ನೀವು ಪೀಸ್ಫುಲ್ ಆಗಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಯಾವುದೇ ರೀತಿಯ ಪ್ರೆಷರ್ ಇಲ್ದಿರ ನೀವು ಪೀಸ್ಫುಲ್ ಆಗಿ ಟ್ರೇಡಿಂಗ್ ನ ಮಾಡ್ಕೊಬಹುದು. ನೀವು 24/7 ಅಥವಾ ಮಾರ್ಕೆಟ್ ಓಪನಿಂಗ್ ಟೈಮ್ಸ್ ಅಲ್ಲಿ ನೀವು ಆ ಚಾರ್ಟ್ ಮುಂದೆನೆ ಕುತ್ಕೊಂಡು ಅನಾಲಿಸಿಸ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ನೀವು ಒಂದು ಬಾರಿ ಆ ಚಾರ್ಟ್ ನ ಅನಾಲಿಸಿಸ್ ಮಾಡಿ ಟೆಕ್ನಿಕಲ್ ಆಗಲಿ ಫಂಡಮೆಂಟಲ್ ಆಗಲಿ ನೀವು ಎಂಟ್ರಿ ಅನ್ನೋದು ತಗೊಂಡ್ರೆ ಅದು ಈವನ್ ಮಂತ್ಸ್ ಆಗ್ಬೋದು, ಈವನ್ 2 months ಆಗಲಿ 6 months ಸಹ ನೀವು ಹೋಲ್ಡ್ ಮಾಡ್ಕೊಂಡಿರ್ಬೋದಾಗುತ್ತೆ. ಯಾವುದೇ ರೀತಿಯ ಟೆನ್ಷನ್ ಅನ್ನೋದು ನಿಮ್ಗೆ ಇರೋದಿಲ್ಲ. ಇನ್ನು ಪ್ರೆಸೆಂಟ್ ನೀವು ಮಾಡ್ತಿರುವಂಥ ಪ್ರೊಫೆಷನ್ಗೆ ನಿಮಗೆ ಯಾವ ರೀತಿಯ ಟ್ರೇಡಿಂಗ್ ಅನ್ನೋದು ಸೆಟ್ ಆಗುತ್ತೆ ಅಂತ ನೋಡೋದಾದ್ರೆ, ಎಕ್ಸಾಂಪಲ್ಗೆ ಅನ್ಕೊಳ್ಳಿ, ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ಅಥವಾ ಫುಲ್ ಟೈಮ್ ಜಾಬ್ ಹೋಲ್ಡರ್ ಆಗಿದ್ರೆ ನಿಮಗೆ ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಟ್ರೇಡ್ಸ್ ಅನ್ನೋದು ಸೆಟ್ ಆಗೋದಿಲ್ಲ. ಯಾಕಂದರೆ ನೀವು ಜಾಬಲ್ಲಿ ಇರೋದ್ರಿಂದ ನೀವು ಚಾರ್ಟ್ಸ್ ಮುಂದೆ ಕುತ್ಕೊಂಡು ಅನಾಲಿಸಿಸ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ನೀವು ಸ್ವಿಂಗ್ ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಫೋಕಸ್ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ನೀವೇನಾದರೂ ಹೌಸ್ ವೈಫ್ ಆಗಿದ್ದು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿದ್ದು ನಿಮಗೆ ಫುಲ್ ಟೈಮ್ ಇದೆ ಟ್ರೇಡಿಂಗ್ನ ಕಲಿಯೋದಕ್ಕೆ ಅನ್ನೋದಾದರೆ ಆಗ ಮಾತ್ರ ನೀವು ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಸ್ಕ್ಯಾಲ್ಪಿಂಗ್ ಮೇಲೆ ಫೋಕಸ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ರೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಎಲ್ಲ ಕಾನ್ಸೆಪ್ಟ್ಗಳನ್ನು ರಿಸರ್ಚ್ ಮಾಡಿ ನಿಮ್ಮ ಮೈಂಡ್ ಸೆಟ್ಗೆ ಯಾವ ರೀತಿಯ ಟ್ರೇಡಿಂಗ್ ಅನ್ನೋದು ಸೆಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ನೀವು ಅಂಥ ಟ್ರೇಡಿಂಗ್ನ ಅಥವಾ ಅಂಥ ಕಾನ್ಸೆಪ್ಟ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಇಲ್ಲ ನೀವೇನಾದರೂ ಪ್ರೆಸೆಂಟ್ ಜಾಬ್ ಮಾಡ್ತಾ ಇದ್ದು ಅಥವಾ ಸ್ಟೂಡೆಂಟ್ ಆಗಿದ್ದು ನಿಮ್ಮಲ್ಲಿ ನೀವು ಫುಲ್ ಟೈಮ್ ಟ್ರೇಡರ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಬೇಕು ಅಂತ ಅನ್ಕೊಂತಿದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಈ ವಿಡಿಯೋನ ಚೆಕ್ ಮಾಡೋದು. ಇದರಲ್ಲಿ ಎಂಟೈರ್ ರೋಡ್ ಮ್ಯಾಪ್ನ ಯಾವ ರೀತಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಅನ್ನೋದು ಇನ್ಫಾರ್ಮೇಟಿವ್ ಆಗಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸ್ನ ಮಿಸ್ ಆಗ್ದಿರಂಗೆ ಈ ಸೀರೀಸ್ ಅಲ್ಲಿ ಇರುವಂತ ಇನ್ನ ಹಲವಾರು ವಿಡಿಯೋಗಳು ಬರ್ತಿದಾವೆ. ಈ ಎಲ್ಲ ವಿಡಿಯೋನ ಸಹ ಮಿಸ್ ಆಗ್ದಿರಾ ನೋಡಿ ತಿಳ್ಕೊಂಡು ನೀವೊಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಿ ಸಕ್ಸಸ್ ಆಗಬೇಕು ಅಂತ ಕೋರ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ.